ಡಿ ಕೆ ಸಾಹೇಬರು ಏನು ಮಾಡಿದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಜಾಲಿ ಆಗಿದ್ದಾರೆ. ರಾಹುಲ್ ಗಾಂಧಿ ಬಂದು ಹೋದ ಬಳಿಕ ಅಂತೂ ಸಿದ್ದರಾಮಯ್ಯ ಅವರು ಫುಲ್ ಜಾಲಿ ಮೂಡಲಿದ್ದಾರೆ. ಅರಸು ದಾಖಲೆಯನ್ನ ಪುಡಿ ಮಾಡಿದ್ದಾಯ್ತು ಸಿದ್ದರಾಮಯ್ಯ. ಸಂಕ್ರಾಂತಿನೂ ಮುಗಿತು, ಯಾವ ಕ್ರಾಂತಿನೂ ಇಲ್ಲ. ಪವರ್ ಫೈಟ್ ಅಖಾಡದಲ್ಲಿ ಅಸಲಿ ರಾಜಕೀಯ ಗಣಿತ ಆರಂಭ ಆಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟು ಕೂತವರಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಇವತ್ತು ನಿನ್ನೆ ಎಲ್ಲ ಅವರು ಸಿಎಂ ಪಟ್ಟದ ಮೇಲೆ ಕೂತಾಗಿನಿಂದ ಈ ಕ್ಷಣದವರೆಗೂ ಕೌಂಟರ್ ಕೊಡೋದೇ ಕೆಲಸ ಆಗಿದೆ, ತಂತ್ರಗಾರಿಕೆ ಮಾಡೋದೇ ಕೆಲಸ ಆಗಿದೆ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರು ಕೂಡ. ಇನ್ನು ಈ ಮಧ್ಯೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಸೊ ವಿಶೇಷ ಅಧಿವೇಶನದ ಹಿನ್ನೆಲೆಯಲ್ಲಿ ಬದಲಾವಣೆ ಚರ್ಚೆ ಅಪ್ರಸ್ತುತ. ಈಗ ವಿಶೇಷ ಅಧಿವೇಶನದ ಬಗ್ಗೆ ರೂಪುರೇಷೆಗಳನ್ನು ತಯಾರು ಮಾಡುವಾಗ ಯಾರು ನಮಗೆ ಸಿಎಂ ಚೇರ್ ಬಿಟ್ಕೊಡಿ ಅಂತ ಕೇಳ್ತಾರೆ, ಅಥವಾ ಕುರ್ಚಿ ಕದನದ ಬಗ್ಗೆ ಯಾರು ಹೋಗಿ ಹೈಕಮಾಂಡ್ ಹತ್ರ ಕೂರ್ತಾರೆ, ಅದು ಒಂದು ರೀತಿ ಅಪ್ರಸ್ತುತ ಆಗ್ಬಿಡುತ್ತೆ. ನೋಡಿ, ಇದು ಒಂದು ರೀತಿಯ ತಂತ್ರಗಾರಿಕೆ ಅಂತಾನು ಹೇಳಲಾಗ್ತಾ ಇದೆ. ಸೊ ಅಧಿವೇಶನ ಮುಗಿತಾ ಇದ್ದಂತೆ ಬಜೆಟ್ ತಯಾರಿ ಬಂದ್ಬಿಡುತ್ತೆ. ಈಗ ಈ ಸ್ಪೆಷಲ್ ಸೆಷನ್ ಮುಗಿತಾ, ಮುಂದೆ ಬಜೆಟ್ ಬಂತು. ಆ ಬಜೆಟ್ ತಯಾರಿಗೆ ಮುನ್ನುಡಿ ಬರೆಯುವಂಥ ಕೆಲಸನೂ ಆಗುತ್ತೆ. ಸೊ ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. 16 ಸಾರಿ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಈಗ 17ನೇ ಬಜೆಟ್ನನ್ನು ಮಂಡನೆ ಮಾಡ್ತಾರೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಮೂಲಕ ಬರೋಬ್ಬರಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸು ಸಚಿವರಾಗಿದ್ದಂತಹ ಸಿದ್ದರಾಮಯ್ಯ ಅವರು 94ರಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಬಜೆಟ್ ಮಂಡನೆ ಮಾಡ್ತಾ ಬರ್ತಾ ಇದ್ದಾರೆ. ನಿರಂತರವಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಅಲ್ಲ, 17ನೇ ಬಜೆಟ್ ಅವರದು. ಸೊ ಮಾರ್ಚ್ವರೆಗೂ ನಾನೇ ಸಿಎಂ ಅಂತ ಪರೋಕ್ಷ ಘೋಷಣೆಯನ್ನು ಕೂಡ ಮಾಡಿಕೊಂಡಾಯ್ತು ಸಿದ್ದರಾಮಯ್ಯ ಅವರು. ಹೊಸ ವರ್ಷಕ್ಕೆ ಪ್ರಾರ್ಥನೆಯ ಫಲ ಅಂತ ಈ ಕಡೆ DCM DK ಶಿವಕುಮಾರ್ ಅವರು ಹೇಳಿದರು. ಆದರೆ ಶಾಕ್ ಎದುರಾಯಿತು. ಸಂಕ್ರಾಂತಿ ಇವತ್ತಿಗೆ ಮುಗೀತು, ಯಾವ ಕ್ರಾಂತಿನೂ ಇಲ್ಲ. ದೆಹಲಿಗೆ ಹೋದರೂ ಕೂಡ ಮಾರ್ಚ್ ನಂತರ ಅನ್ನುವಂಥ ಉತ್ತರ ಸಿಗುತ್ತೆ. ಆ ಉತ್ತರದ ನಿರೀಕ್ಷೆ ಸಿದ್ದರಾಮಯ್ಯ ಬಣದ್ದು. ಅಂದರೆ ಹಿಂಗೆ ಹೇಳಿ ಕಳಿಸ್ತಾರೆ ಅಂತ ಹೇಳಿ. ಸೊ ಅಧಿವೇಶನ, ಬಜೆಟ್, ಈ ಎರಡರ ಹೆಸರಲ್ಲಿ ಕುರ್ಚಿ ಭದ್ರ ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ DK ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಹೋದರೂ ಕೂಡ ಆರಾಮಾಗಿದ್ದಾರೆ, ಕೂಲ್ ಆಗಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ಯಾವುದೇ ರೀತಿಯ ಚಿಂತೆಯ ಕ್ರಾಂತಿ ಯಾವುದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್, DK ಸಾಹೇಬರು ಏನು ಮಾಡಿದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಜಾಲಿ ಆಗಿದ್ದಾರೆ. ರಾಹುಲ್ ಗಾಂಧಿ ಬಂದು ಹೋದ ಬಳಿಕ ಅಂತೂ ಸಿದ್ದರಾಮಯ್ಯ ಅವರು ಫುಲ್ ಜಾಲಿ ಮೂಡಲಿದ್ದಾರೆ. ಅರಸು ದಾಖಲೆಯನ್ನ ಪುಡಿ ಮಾಡಿದ್ದಾಯ್ತು ಸಿದ್ದರಾಮಯ್ಯ. ಸಂಕ್ರಾಂತಿನೂ ಮುಗಿತು, ಯಾವ ಕ್ರಾಂತಿನೂ ಇಲ್ಲ. ಪವರ್ ಫೈಟ್ ಅಖಾಡದಲ್ಲಿ ಅಸಲಿ ರಾಜಕೀಯ ಗಣಿತ ಆರಂಭ ಆಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟು ಕೂತವರಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಇವತ್ತು ನಿನ್ನೆ ಎಲ್ಲ ಅವರು ಸಿಎಂ ಪಟ್ಟದ ಮೇಲೆ ಕೂತಾಗಿನಿಂದ ಈ ಕ್ಷಣದವರೆಗೂ ಕೌಂಟರ್ ಕೊಡೋದೇ ಕೆಲಸ ಆಗಿದೆ, ತಂತ್ರಗಾರಿಕೆ ಮಾಡೋದೇ ಕೆಲಸ ಆಗಿದೆ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರು ಕೂಡ. ಇನ್ನು ಈ ಮಧ್ಯೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಸೊ ವಿಶೇಷ ಅಧಿವೇಶನದ ಹಿನ್ನೆಲೆಯಲ್ಲಿ ಬದಲಾವಣೆ ಚರ್ಚೆ ಅಪ್ರಸ್ತುತ. ಈಗ ವಿಶೇಷ ಅಧಿವೇಶನದ ಬಗ್ಗೆ ರೂಪುರೇಷೆಗಳನ್ನು ತಯಾರು ಮಾಡುವಾಗ ಯಾರು ನಮಗೆ ಸಿಎಂ ಚೇರ್ ಬಿಟ್ಕೊಡಿ ಅಂತ ಕೇಳ್ತಾರೆ, ಅಥವಾ ಕುರ್ಚಿ ಕದನದ ಬಗ್ಗೆ ಯಾರು ಹೋಗಿ ಹೈಕಮಾಂಡ್ ಹತ್ರ ಕೂರ್ತಾರೆ, ಅದು ಒಂದು ರೀತಿ ಅಪ್ರಸ್ತುತ ಆಗ್ಬಿಡುತ್ತೆ. ನೋಡಿ, ಇದು ಒಂದು ರೀತಿಯ ತಂತ್ರಗಾರಿಕೆ ಅಂತಾನು ಹೇಳಲಾಗ್ತಾ ಇದೆ. ಸೊ ಅಧಿವೇಶನ ಮುಗಿತಾ ಇದ್ದಂತೆ ಬಜೆಟ್ ತಯಾರಿ ಬಂದ್ಬಿಡುತ್ತೆ. ಈಗ ಈ ಸ್ಪೆಷಲ್ ಸೆಷನ್ ಮುಗಿತಾ, ಮುಂದೆ ಬಜೆಟ್ ಬಂತು. ಆ ಬಜೆಟ್ ತಯಾರಿಗೆ ಮುನ್ನುಡಿ ಬರೆಯುವಂಥ ಕೆಲಸನೂ ಆಗುತ್ತೆ. ಸೊ ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. 16 ಸಾರಿ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಈಗ 17ನೇ ಬಜೆಟ್ನನ್ನು ಮಂಡನೆ ಮಾಡ್ತಾರೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಮೂಲಕ ಬರೋಬ್ಬರಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ
ಹಣಕಾಸು ಸಚಿವರಾಗಿದ್ದಂತಹ ಸಿದ್ದರಾಮಯ್ಯ ಅವರು 94ರಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಬಜೆಟ್ ಮಂಡನೆ ಮಾಡ್ತಾ ಬರ್ತಾ ಇದ್ದಾರೆ. ನಿರಂತರವಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಅಲ್ಲ, 17ನೇ ಬಜೆಟ್ ಅವರದು ಈಗ. ಸೊ ಮಾರ್ಚ್ವರೆಗೂ ನಾನೇ ಸಿಎಂ ಅಂತ ಪರೋಕ್ಷ ಘೋಷಣೆಯನ್ನು ಕೂಡ ಮಾಡಿಕೊಂಡಾಯ್ತು ಸಿದ್ದರಾಮಯ್ಯ ಅವರು. ಹೊಸ ವರ್ಷಕ್ಕೆ ಪ್ರಾರ್ಥನೆಯ ಫಲ ಅಂತ ಈ ಕಡೆ DCM DK ಶಿವಕುಮಾರ್ ಅವರು ಹೇಳಿದರು. ಆದರೆ ಶಾಕ್ ಎದುರಾಯಿತು. ಸಂಕ್ರಾಂತಿ ಇವತ್ತಿಗೆ ಮುಗೀತು, ಯಾವ ಕ್ರಾಂತಿನೂ ಇಲ್ಲ. ದೆಹಲಿಗೆ ಹೋದರೂ ಕೂಡ ಮಾರ್ಚ್ ನಂತರ ಅನ್ನುವಂಥ ಉತ್ತರ ಸಿಗುತ್ತೆ. ಆ ಉತ್ತರದ ನಿರೀಕ್ಷೆ ಸಿದ್ದರಾಮಯ್ಯ ಮಣದ್ದು. ಅಂದರೆ ಹಿಂಗೆ ಹೇಳಿ ಕಳಿಸ್ತಾರೆ ಅಂತ ಹೇಳಿ. ಸೊ ಅಧಿವೇಶನ, ಬಜೆಟ್, ಈ ಎರಡರ ಹೆಸರಲ್ಲಿ ಕುರ್ಚಿ ಭದ್ರ ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ DK ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಹೋದರೂ ಕೂಡ ಆರಾಮಾಗಿದ್ದಾರೆ, ಕೂಲಾಗಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ಯಾವುದೇ ರೀತಿಯ ಚಿಂತೆಯ ಕ್ರಾಂತಿ ಯಾವುದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್, DK ಸಾಹೇಬರು ಏನು ಮಾಡಿದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಜಾಲಿ ಆಗಿದ್ದಾರೆ. ರಾಹುಲ್ ಗಾಂಧಿ ಬಂದು ಹೋದ ಬಳಿಕ ಅಂತೂ ಸಿದ್ದರಾಮಯ್ಯ ಅವರು ಫುಲ್ ಜಾಲಿ ಮೂಡಲಿದ್ದಾರೆ. ಅರಸು ದಾಖಲೆಯನ್ನ ಪುಡಿ ಮಾಡಿದ್ದಾಯ್ತು ಸಿದ್ದರಾಮಯ್ಯ. ಸಂಕ್ರಾಂತಿನೂ ಮುಗಿತು, ಯಾವ ಕ್ರಾಂತಿನೂ ಇಲ್ಲ. ಪವರ್ ಫೈಟ್ ಅಖಾಡದಲ್ಲಿ ಅಸಲಿ ರಾಜಕೀಯ ಗಣಿತ ಆರಂಭ ಆಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟು ಕೂತವರಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಇವತ್ತು ನಿನ್ನೆ ಎಲ್ಲ ಅವರು ಸಿಎಂ ಪಟ್ಟದ ಮೇಲೆ ಕೂತಾಗಿನಿಂದ ಈ ಕ್ಷಣದವರೆಗೂ ಕೌಂಟರ್ ಕೊಡೋದೇ ಕೆಲಸ ಆಗಿದೆ, ತಂತ್ರಗಾರಿಕೆ ಮಾಡೋದೇ ಕೆಲಸ ಆಗಿದೆ. ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಕೂಡ. ಇನ್ನು ಈ ಮಧ್ಯೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಸೊ ವಿಶೇಷ ಅಧಿವೇಶನದ ಹಿನ್ನೆಲೆಯಲ್ಲಿ ಬದಲಾವಣೆ ಚರ್ಚೆ ಅಪ್ರಸ್ತುತ. ಈಗ ವಿಶೇಷ ಅಧಿವೇಶನದ ಬಗ್ಗೆ ರೂಪುರೇಷೆಗಳನ್ನು ತಯಾರು ಮಾಡುವಾಗ ಯಾರು ನಮಗೆ ಸಿಎಂ ಚೇರ್ ಬಿಟ್ಕೊಡಿ ಅಂತ ಕೇಳ್ತಾರೆ, ಅಥವಾ ಕುರ್ಚಿ ಕದನದ ಬಗ್ಗೆ ಯಾರು ಹೋಗಿ ಹೈಕಮಾಂಡ್ ಹತ್ರ ಕೂರ್ತಾರೆ, ಅದು ಒಂದು ರೀತಿ ಅಪ್ರಸ್ತುತ ಆಗ್ಬಿಡುತ್ತೆ. ನೋಡಿ, ಇದು ಒಂದು ರೀತಿಯ ತಂತ್ರಗಾರಿಕೆ ಅಂತಾನು ಹೇಳಲಾಗ್ತಾ ಇದೆ. ಸೊ ಅಧಿವೇಶನ ಮುಗಿತಾ ಇದ್ದಂತೆ ಬಜೆಟ್ ತಯಾರಿ ಬಂದ್ಬಿಡುತ್ತೆ. ಈಗ ಈ ಸ್ಪೆಷಲ್ ಸೆಷನ್ ಮುಗಿತಾ, ಮುಂದೆ ಬಜೆಟ್ ಬಂತು. ಆ ಬಜೆಟ್ ತಯಾರಿಗೆ ಮುನ್ನುಡಿ ಬರೆಯುವಂಥ ಕೆಲಸನೂ ಆಗುತ್ತೆ. ಸೊ ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. 16 ಸಾರಿ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಈಗ 17ನೇ ಬಜೆಟ್ನನ್ನು ಮಂಡನೆ ಮಾಡ್ತಾರೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಮೂಲಕ ಬರೋಬ್ಬರಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಹಣಕಾಸು ಸಚಿವರಾಗಿದ್ದಂತಹ ಸಿದ್ದರಾಮಯ್ಯ ಅವರು 94ರಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಬಜೆಟ್ ಮಂಡನೆ ಮಾಡ್ತಾ ಬರ್ತಾ ಇದ್ದಾರೆ. ನಿರಂತರವಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಅಲ್ಲ, 17ನೇ ಬಜೆಟ್ ಅವರದು ಈಗ. ಸೊ ಮಾರ್ಚ್ವರೆಗೂ ನಾನೇ ಸಿಎಂ ಅಂತ ಪರೋಕ್ಷ ಘೋಷಣೆಯನ್ನು ಕೂಡ ಮಾಡಿಕೊಂಡಾಯ್ತು ಸಿದ್ದರಾಮಯ್ಯ ಅವರು. ಹೊಸ ವರ್ಷಕ್ಕೆ ಪ್ರಾರ್ಥನೆಯ ಫಲ ಅಂತ ಈ ಕಡೆ DCM DK ಶಿವಕುಮಾರ್ ಅವರು ಹೇಳಿದರು. ಆದರೆ ಶಾಕ್ ಎದುರಾಯಿತು. ಸಂಕ್ರಾಂತಿ ಇವತ್ತಿಗೆ ಮುಗೀತು, ಯಾವ ಕ್ರಾಂತಿನೂ ಇಲ್ಲ. ದೆಹಲಿಗೆ ಹೋದರೂ ಕೂಡ ಮಾರ್ಚ್ ನಂತರ ಅನ್ನುವಂಥ ಉತ್ತರ ಸಿಗುತ್ತೆ. ಆ ಉತ್ತರದ ನಿರೀಕ್ಷೆ ಸಿದ್ದರಾಮಯ್ಯ ಮಣದ್ದು. ಅಂದರೆ ಹಿಂಗೆ ಹೇಳಿ ಕಳಿಸ್ತಾರೆ ಅಂತ ಹೇಳಿ. ಸೊ ಅಧಿವೇಶನ, ಬಜೆಟ್, ಈ ಎರಡರ ಹೆಸರಲ್ಲಿ ಕುರ್ಚಿ ಭದ್ರ ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ DK ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಹೋದರೂ ಕೂಡ ಆರಾಮಾಗಿದ್ದಾರೆ, ಕೂಲಾಗಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ಯಾವುದೇ ರೀತಿಯ ಚಿಂತೆಯ ಕ್ರಾಂತಿ ಯಾವುದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್, DK ಸಾಹೇಬರು ಏನು ಮಾಡಿದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಜಾಲಿ ಆಗಿದ್ದಾರೆ. ರಾಹುಲ್ ಗಾಂಧಿ ಬಂದು ಹೋದ ಬಳಿಕ ಅಂತೂ ಸಿದ್ದರಾಮಯ್ಯ ಅವರು ಫುಲ್ ಜಾಲಿ ಮೂಡಲಿದ್ದಾರೆ. ಅರಸು ದಾಖಲೆಯನ್ನ ಪುಡಿ ಮಾಡಿದ್ದಾಯ್ತು ಸಿದ್ದರಾಮಯ್ಯ. ಸಂಕ್ರಾಂತಿನೂ ಮುಗಿತು, ಯಾವ ಕ್ರಾಂತಿನೂ ಇಲ್ಲ. ಪವರ್ ಫೈಟ್ ಅಖಾಡದಲ್ಲಿ ಅಸಲಿ ರಾಜಕೀಯ ಗಣಿತ ಆರಂಭ ಆಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟು ಕೂತವರಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ.